ನೋಡ್ತಿದ್ದೀರಾ ದೇವಂಟೆ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಸ್ಟ್ ಕೈನ್ಮಾಸ್ಟರ್ ಅಪ್ಲಿಕೇಶನಿಂದ ಯಾವ ರೀತಿ ಮೊಬೈಲಲ್ಲಿ ಎಡಿಟಿಂಗ್ನ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಲೈಕ್ನ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ನೀವೀಗ ಒಂದು ಆ್ಯಪ್ ಹಿಡ್ಕೋಬೇಕು, ಅಪ್ಲಿಕೇಶನ್ ಹಿಡ್ಕೋಬೇಕು. ಆ ಅಪ್ಲಿಕೇಶನ್ ಹೆಸರು ಏನಪ್ಪ ಅಂತಂದರೆ ಕೈನ್ಮಾಸ್ಟರ್ ಅಂತ ಹೇಳಿ. ಇಲ್ಲಿ ನನ್ನ ಹತ್ರ ಆಲ್ರೆಡಿ ಇದೆ ಕೈನ್ಮಾಸ್ಟರು. ಸೊ ನಾನು ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ನಿಮ್ಮ ಜೊತೆ ಬರುತ್ತೆ, ನಿಮ್ಮ ಹತ್ರ ಬರುತ್ತೆ. ಸೊ ಹಿಂಗೆ ಬಂದ ಮೇಲೆ ಬರುತ್ತೆ, ಸ್ವಲ್ಪ ನೋಡಾಗಿ. ಒಂದು ನಿಮಿಷ ನೆಟ್ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ಯೂಟ್ಯೂಬಿಗೆ ಬೇಕಾದರೆ ಇಲ್ಲಿ 16.9 ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸು, ಇನ್ಸ್ಟಾಗ್ರಾಮು, ಮಾಮೂಲಿ ವಿಡಿಯೋ ಆ ಥರದ್ದು ಈ ಬೇರೆ ಬೇರೆ ಆಪ್ಷನ್ ಮಾಡ್ಕೋಬೋದು. ಸೊ ನಾನು ಈಗ ಯೂಟ್ಯೂಬಿಗೆ ವಿಡಿಯೋಸ್ ಮಾಡಬೇಕಲ್ಲ, ಅದಕ್ಕೆ ನಾನು ಬರೀ 16.9 ತಗೋತೀನಿ. ಆಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆಮೇಲೆ ನಿಮಗೆ ಇಲ್ಲಿ ನೋಡಿಬಿಟ್ರೆ ತುಂಬ ಒಂದು ವಿಡಿಯೋಸ್ ಇಲ್ಲಿ ಕ್ಯಾಮ್ರಾ ಮೇಲೆ ನೀವು ಯಾವ ವಿಡಿಯೋ ಮಾಡ್ತಿದ್ದೀರಾ ಆ ಒಂದು ವಿಡಿಯೋನ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಾನು ಒಂದು ವಿಡಿಯೋನ ಈಗ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆ, ನಾನೀಗ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆ, ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ. ಓಕೆ, ನೀವೀಗ ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಏನಾದರೂ ಇಂಟ್ರೋ ಹಾಕಬೇಕು ನಮ್ಮ ಚಾನಲ್ದು ಅಂತಂದರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸರಿ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಈ ಥರ ಬರುತ್ತೆ. ನಿಮ್ಮ ಒಂದು ಚಾನಲ್ ಹೆಸರು ಹಾಕಬೇಕು. ನನ್ನ ಚಾನಲ್ ಹೆಸರು ದೇವಂತ್ ಟೆಕ್ ಕನ್ನಡ ಅಂತ. ಓಕೆ, ನಾನು ಇದನ್ನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಎಲ್ಲಿಗೆ ಬೇಕು ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಎಷ್ಟು ಬೇಕಷ್ಟು ದೊಡ್ಡ ಮಾಡ್ಕೊಳ್ಳಿ. ಈಗ ಇಲ್ಲಿ ವೈಟ್ ಕಲರ್ ಕಾಣಿಸಲ್ಲ ಅಂತಂದರೆ ಇಲ್ಲೇ ಒಂದು ವೈಟ್ ಕಲರ್ ಇಲ್ಲಿ ಆಪ್ಷನ್ ಬರ್ತಿದೆ, ನಿಮ್ಗೆ ನೋಡ್ತಿದ್ರೆ. ಓಕೆನಾ, ಇಲ್ಲಿ ಬರ್ತಿದೆ ಅಂತಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೋಬೋದು. ನನಗೆ ಇಲ್ಲಿ ತುಂಬ ಇಷ್ಟ ಆಗೋದಂತಂದರೆ ಇದು ಆರೆಂಜ್ ಕಲರ್. ಓಕೆ, ಅದಕ್ಕೆ ನನಗೆ ಇಲ್ಲಿ ಈ ಥರ ಬಂತು. ಓಕೆ, ನಿಮಗೇನಾದ್ರು ಫೋಟೋ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಈ ಕಡೆ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ಫೋಟೋ ಬೇಕಾದ್ರೂ ಇಲ್ಲಿ ಹಾಕ್ಕೋಬೋದು. ಓಕೆ, ನಾನು ಈಗ ಒಂದು ಫೋಟೋ ಹಾಕ್ಕೊತಿದ್ದೀನಿ. ಯಾವ ಫೋಟೋ ಅಂತಂದರೆ ಈ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ತಪ್ಪು ಮಾಡಿಬಿಟ್ಟೆ, ಲೇಯರ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ಮೀಡಿಯಾ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಬೇಕು. ನನಗೆ ಈ ಫೋಟೋ ಬೇಕಾಗುತ್ತೆ, ಅದಕ್ಕೆ ಇಲ್ಲಿ ತಗೊಂಡು ಇಷ್ಟು ದೊಡ್ಡದು ಬರುತ್ತೆ, ಇಷ್ಟು ಸಣ್ಣದು ಮಾಡ್ಕೋಬೋದು ನೀವು. ಆಮೇಲೆ ಈ ಕಡೆ ಸ್ವಲ್ಪ ಕೂರಿಸ್ಕೊಂಡು ನಿಮ್ಮ ಒಂದು ಇದನ್ನು ಕೂಡ ಸ್ವಲ್ಪ ಈ ಕಡೆ ಮಾಡಿಕೋಬೋದು. ಓಕೆನಾ, ಈ ಥರ ಮಾಡಿ ನೀವು ನಿಮ್ಮ ಒಂದು ಚಾನಲ್ನ ಹೆಸರನ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಈಗ ಇಲ್ಲೊಂದು ತಪ್ಪಾಗ್ಬಿಡ್ತು. ಓಕೆ, ಕೆಮ್ಬಿಟ್ರಿ ಎಲ್ಲರೂ. ನೀವು ಅಲ್ಲಿಗೆ ನೀವು ಸರಿ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಒಂದು ನಿಮಿಷ ತೋರಿಸ್ತೀನಿ. ಅದರಲ್ಲಿ ಇದಕ್ಕೆ ನೀವು ಕಟ್ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕತ್ರಿ ಅಂತ ಆಪ್ಷನ್ ಬರ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಲಿಟರ್ ಪ್ಲೇ ಹೆಡ್ ಕೊಟ್ಟರೆ ಮುಗಿತು. ಓಕೆ, ಸ್ಪ್ಲಿಟರ್ ಇದು ಕೊಟ್ಬಿಟ್ಟು ಇಲ್ಲಿ ಸ್ವಲ್ಪ ಹಿಂಗೆ ತೆಗೀರಿ. ಓಕೆ, ಅದಲ್ಲಿಗೆ ಹೋಯ್ತು. ಓಕೆ, ಈಗ ನೀವು ನೋಡಿ, ಬಸ್ಸಲ್ಲೋ ಕಾರಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ, ಆದರೆ ಆವಾಗ ನೀವು ಬೆಸ್ಟ್ ಆಫ್ಲೈನ್ ಹೋಯ್ತಲ್ಲಿ. ಓಕೆ, ಇನ್ನು ಮುಂದಿಂದು ಬರೋದಾದರೆ ನೀವು ಯಾವ್ದಾದ್ರು ಹಾಡನ್ನು ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಇಲ್ಲ ಆಡಿಯೋ ಮೇಲೆ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸಾಂಗ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ತಂತಂದರೆ ನೀವು ಯಾವ ಒಂದು ಸಾಂಗ್ ಇರುತ್ತೆ ಅದು ಸಾಂಗನ್ನು ನೀವು ನಾನು ಅದನ್ನು ಆ್ಯಡ್ ಮಾಡ್ತೆ. ಓಕೆ, ನಿಮಗೆ ಸೌಂಡ್ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೌಂಡ್ ಕೂಡ ಎಷ್ಟು ಬೇಕು 100, 200, 19 ಆ ಥರ ಬರುತ್ತೆ. ಓಕೆ, ಇದಾಯಿತು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಿಮಗೆ
ಇಲ್ಲಿ ನೀವು ಅದರ ಆಪ್ಷನ್ನ ಡಿಲೀಟ್ ಮಾಡಬೇಕು. ಓಕೆ, ನಾನು ಇದನ್ನು ಡಿಲೀಟ್ ಮಾಡಬೇಕು ಈ ಸಾಂಗ್ನ. ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಡಸ್ಟ್ಬಿನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ಅದು ಹೊಂಟೋಯ್ತು. ಓಕೆ, ಆ ಥರ ಮಾಡ್ಕೊಂಡು ಇನ್ನು ವಾಯ್ಸ್ ಕೊಡಬೇಕು, ನೀವು ನೋ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ಓಕೆ ಆ ಥರ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಬರೋದಾದರೆ ಇಲ್ಲಿ ಇದಿದೆಯಲ್ಲ ಅದನ್ನು ದುಡ್ಡು ಕೊಟ್ಟರೆ ನೀವು ಅದನ್ನು ತೆಗಿಬೋದು. ಓಕೆ, ಕೈನ್ಮಾಸ್ಟರ್ ಒಂದು ಲೋಗೋ ಅದನ್ನು ನೀವು ತೆಗಿಬೋದು ದುಡ್ಡು ಕೊಟ್ಟು, ಆದರೆ ನಾನು ತೆಗಿಯೋಕ್ಕಾಗಲ್ಲ, ದುಡ್ಡಿಲ್ಲ ಸದ್ಯಕ್ಕೆ ಅದಕ್ಕೆ. ಓಕೆ, ನೆಕ್ಸ್ಟ್ ಬರೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಕ್ಯಾಮ್ರಾ ಈಗಲೇ ಆ್ಯಡ್ ಮಾಡಬೇಕು, ರೆಕಾರ್ಡರ್ನ ಈಗಲೇ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಇದನ್ನು ಯೂಸ್ ಆಗುತ್ತೆ. ಓಕೆ, ಇನ್ನು ಇಲ್ಲಿ ಆ್ಯಡ್ ಪ್ಲೇ ಆಯಿತು. ನೀವು ಇಲ್ಲೆಲ್ಲೋ ಒಂದು ಆ್ಯಡ್ ಪ್ಲೇ ಆಯಿತು ನೋಡ್ತು ಅಂತಂದರೆ ನೋಡಿ, ಇಲ್ಲಿ ಆ್ಯಡ್ ಪ್ಲೇ ಆಗ್ತಾ ಇದೆ. ಓಕೆ, ಈ ಆ್ಯಡನ್ನು ನಾನು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಕಟ್ ಆಪ್ಷನ್ ಇದೆ, ಕಟ್ ಆಪ್ಷನಿಂದ ಟ್ರಿಮ್ ಟು ರೈಟ್ ಪ್ಲೇ ಇದು ಲಾಸ್ಟಿಗೆ ಹೊಂಟೋಯ್ತು. ಇನ್ನು ರೈಟಲ್ಲಿ ಇರೋದೆಲ್ಲ ಹೋಯ್ತು. ಇಲ್ಲ ನನಗೆ ಇನ್ನು ವಾಪಸ್ ಬೇಕು ಅಂತಂದರೆ ಇಲ್ಲಿ ನೀವು ಇಲ್ಲಿದೆಯಲ್ಲ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಬಂದ್ಬಿಡುತ್ತೆ ವಾಪಸ್. ಓಕೆ, ನೆಕ್ಸ್ಟ್ ಇದ್ರ ಕಡೆ ಹೋಗೋದಾದರೆ ನೀವು ಈ ಕಡೆ ಇನ್ನೊಬ್ಬನ ಕೂರಿಸ್ಕೋಬೇಕು ಅಂತಂದರೆ ಇಲ್ಲಿದ್ದೀನಿ ಅಲ್ವಾ, ನಾನು ಇಲ್ಲಿದ್ದೀನಿ. ಇನ್ನೊಂದು ಇದನ್ನು ನಂತರನೇ ಇನ್ನೊಬ್ಬ ಬರಬೇಕು ಅಂತಂದರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ್ದಾದ್ರು ಒಂದು ಫೋಟೋ ಇಷ್ಟ ಆಯಿತು ಅಂತಂದರೆ ಇದನ್ನು ದೊಡ್ಡದು ಮಾಡಿಕೊಂಡು ಇಷ್ಟು ದೊಡ್ಡದನ್ನ ಕ್ರಾಪಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಸ್ಕ್ ಆನ್ ಮಾಡಿಕೊಂಡು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಎಷ್ಟು ಬೇಕಷ್ಟು ಕ್ರಾಪ್ ಮಾಡ್ಕೋಬೋದು. ಓಕೆ, ನನಗೆ ಹೆಂಗೆ ಬೇಕು ಹಂಗೆ ಮಾಡ್ತಿದ್ದೀನಿ, ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ನೀವು ನಿಮ್ಮ ಒಂದು ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೋಬೋದು. ಇನ್ನು ನೀವು ಇಲ್ಲಿ ಎಂಟ್ ಕಡೆ ಬರೋದಾದರೆ ನೀವು ಏನಾದರೂ ಹೇಳಬೇಕು ಅಂತಿದ್ರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಥ್ಯಾಂಕ್ಸ್ ಅಂತ ಹಾಕಿದ್ರೆ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಿ, ಥ್ಯಾಂಕ್ಸ್ ಅನ್ನೋದನ್ನ ಇಲ್ಲಿ ದೊಡ್ಡದಾಗೆ ಹಾಕಿ. ಓಕೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಕಲರ್ ಈ ಕಲರ್ ಯಾವ್ದು ಬೇಕಾದ್ರೂ ಆಗುತ್ತೆ. ಓಕೆ, ಇನ್ನು ನೀವು ಯಾವ್ದಾದ್ರು ಬ್ಲರ್ ಮಾಡಬೇಕು ಅಂತಿದ್ದೀರಾ ಅಂತಂದ್ರೂ ಒಂದು ಆಪ್ಷನ್ ಇದೆ. ಇಲ್ಲಿ ನನಗೆ ಫೋನ್ ನಂಬರ್ ರಿವೀಲ್ ಆಗಿಬಿಟ್ಟಿದೆ. ಓಕೆ, ಅಂದ್ಕೊಳ್ಳಿ ಅಷ್ಟೇ, ರಿವೀಲ್ ಆಗಿಲ್ಲ ಅಂದ್ಕೊಳ್ಳಿ, ಆಯಿತಾ. ಇದ್ರ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ಅದ್ರ ಮೇಲೆ ಎಫೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇಸಿಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಎಫೆಕ್ಟ್ ಬೇಕು ಇದ್ರ ಮೇಲೆ ಎಫೆಕ್ಟ್ ಮಾಡ್ತಿದ್ರೆ ಈ ಥರ ಆಗುತ್ತೆ. ಆದರೆ ನಾನು ಇದನ್ನು ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡೋದು ತುಂಬ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿದ್ಬಿಟ್ಟು. ಓಕೆ, ನಿಮ್ಮದು ಎಷ್ಟು ಬೇಕು ಅಷ್ಟು ಹೇಳ್ಕೊಂಡ್ರು ಆಗುತ್ತೆ. ಓಕೆ, ಇನ್ನು ಇದು ಸೇವ್ ಮಾಡಬೇಕು, ವಿಡಿಯೋನ ಸೇವ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಓಕೆ, ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್. ನೀವು ನೋಡಿದ್ರಲ್ಲ ಕೈನ್ಮಾಸ್ಟರಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ಅನ್ಕೊತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ, ಆಮೇಲೆ ಇನ್ನೂ ವೀಡಿಯೋಸ್ನ ಬರ್ತಿರ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.